ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಫುಟ್ಬಾಲ್ ಮ್ಯಾಚ್ನ ಆಡೋಕ್ಕೆ ಅಂತ ಬಂದಿದ್ದೀನಿ. ಈಗ ಮ್ಯಾಂಚೆಸ್ಟರ್ ಯುನೈಟೆಡ್ ವರ್ಸಸ್ ಶೆಫೀಲ್ಡ್ ಯುನೈಟೆಡ್ ಅಂತ ಎರಡು ಟೀಮ್ಸ್ ಇದ್ದಾವೆ, ಇಂಗ್ಲೆಂಡ್ನವು ಎರಡು ಟೀಮು. ಈಗ ಕಲರ್ಸ್ನ ಚೂಸ್ ಮಾಡೋಣ ಬನ್ನಿ ಪ್ಲೇಯರ್ಸ್ಗೆ. ಸೊ ಮ್ಯಾಂಚೆಸ್ಟರ್ ಯುನೈಟೆಡ್ ನಾವು ಆಡೋದು ನನ್ನ ಟೀಮು. ಸೊ ನಾನು ರೆಡ್ ಚೂಸ್ ಮಾಡ್ತೀನಿ, ಅವ್ರಿಗೆ ಯೆಲ್ಲೋ ಚೂಸ್ ಮಾಡ್ತೀನಿ. ಸೊ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ. ಸೊ ಸ್ಟಾರ್ಟ್ ಮಾಡಿಬಿಡೋಣ ಗೇಮ್ನ. ಬಂತು, ಇದು ಸ್ಟೇಡಿಯಂ ಇದು ಹೆಂಗಿದೆ ನೋಡ್ರಿ, ತುಂಬ ಒಳ್ಳೆ ಸ್ಟೇಡಿಯಂ, ತುಂಬ ಒಳ್ಳೆ ಫೇಮಸ್ ಟೀಮ್ ಇದು. ಮ್ಯಾಂಚೆಸ್ಟರ್ ಯುನೈಟೆಡ್ ಅನ್ನೋದಿದೆಯಲ್ಲ, ತುಂಬಾ ಫೇಮಸ್ ಟೀಮ್. ಬಂದರು ಪ್ಲೇಯರ್ಸು, ರೆಫ್ರೀಸ್ ಜೊತೆಗೆ ಬರ್ತಾ ಇದ್ದಾರೆ ನೋಡ್ರಿ. ಫುಟ್ಬಾಲ್ನಲ್ಲಿ ಅಂಪೈರ್ ಅಂತ ಕರೆಯಲ್ಲ, ರೆಫ್ರಿ ಅಂತ ಕರೀತಾರೆ. ಅವರು ಮಧ್ಯದಲ್ಲಿ ಓಡ್ತಾ ಇರ್ತಾರೆ. ಸೊ ಸಪೋರ್ಟರ್ಸ್ ಎಲ್ಲ ಬಂದಿದ್ದಾರೆ. ಸೊ ಮ್ಯಾಂಚೆಸ್ಟರ್ ಯುನೈಟೆಡ್ ವರ್ಸಸ್ ಶೆಫೀಲ್ಡ್ ಯುನೈಟೆಡ್, ಇದು ಎಮಿರೇಟ್ಸ್ ಕಪ್ ಅಂತ. ಸೊ ಇದನ್ನು ಪ್ಲೇ ಸ್ಟೇಷನಲ್ಲಿ ಆಡ್ತಾ ಇದ್ದೀನಿ ನಾನು, ಫುಟ್ಬಾಲ್ ಗೇಮ್ನ. ಸೊ ನೋಡಿ, ಪ್ಲೇಯರ್ಸ್ ಎಲ್ಲ ಲೈನ್ ಅಪ್ ಮಾಡಿದ್ದಾರೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಮತ್ತು ನಿಮಗೆ ಬೇಕಾದವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ಸೊ ನಾವು ಮುಂದೆ ಇದೇ ಥರ ವೀಡಿಯೋಸ್ನ, ಗೇಮ್ಸ್ನ ಆಡಿ ಯೂಟ್ಯೂಬ್ಗೆ ಹಾಕೋಕ್ಕೆ, ನಮ್ಮ ಚಾನಲ್ನಲ್ಲಿ ಹಾಕೋಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಧನ್ಯವಾದ. ಬೇರೆ ಎಲ್ಲ ಥರ ಗೇಮ್ಸನ್ನು ನಮ್ಮ ಚಾನಲ್ನಲ್ಲಿದೆ, ಆ್ಯಕ್ಷನ್ ಗೇಮ್ಸ್ ಎಲ್ಲ ನೀವು ನೋಡ್ಕೊಂಬರ್ಬೋದು. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಪ್ಲೇಯರ್ಸ್ ಎಲ್ಲ ರೆಡಿ ಆಗ್ಯಾರೆ. ಸೊ ನಮ್ಮ ಟೀಮು ರೆಡ್ ಕಲರ್ ಟೀ ಶರ್ಟ್ ಹಾಕೊಂಡಿರೋದು. ಆಪೋಸಿಟ್ ಟೀಮ್ನವರು ಲೈಟ್ ಗ್ರೀನ್ ಟೀ ಶರ್ಟ್ ಹಾಕೊಂಡಿರೋದು. ಸೊ ರಿಯಲ್ ಪ್ಲೇಯರ್ಸ್ನ ಅವ್ರು ಹೆಂಗೆ ಓಡ್ತಾರೆ, ಹೆಂಗೆ ಆಡ್ತಾರೆ ಅನ್ನೋದನ್ನು ಸ್ಟಡಿ ಮಾಡಿ ಅದೇ ಥರ ಗ್ರಾಫಿಕ್ಸ್ ಮಾಡಿರೋದು. ಅವರೇ ಪ್ಲೇಯರ್ಸ್ನ ಹಾಕ್ಕೊಂಡು ಅದನ್ನು, ಈ ಗೇಮ್ನ ಪ್ರಿಪೇರ್ ಮಾಡಿರೋದು ಇವರು, ಫಿಫಾದವರು. ಸ್ಟಾರ್ಟ್ ಆದ ಗೇಮು. ನಾವು ರೆಡ್ ಕಲರ್ ಟೀ ಶರ್ಟ್ನವರು. ಸೊ ಈಗ ಗೋಲ್ ಹೊಡಿಬೇಕು. ಫುಟ್ಬಾಲ್ನಲ್ಲಿ ಗೋಲ್ ಹೊಡಿಯೋದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಬಾಲ್ನ ಕೈನಲ್ಲಿ ಯಾವುದೇ ಕಾರಣಕ್ಕೂ ಟಚ್ ಮಾಡೋಂಗಿಲ್ಲ, ಕಾಲ್ನಲ್ಲೇ ಒತ್ಕೊಂತ ಹೋಗ್ಬೇಕು. ಅದೇ ಫುಟ್ಬಾಲ್ ಗೇಮಿನ ವಿಶೇಷತೆ ಇದೆ. ಒಂದು ಶಾಟ್ ಹೊಡೆದೆ, ಬಟ್ ಮಿಸ್ ಆಯ್ತು. ತುಂಬ ಫೇಮಸ್ ಇನ್ ಪಾಗ್ಬಾ ಅಂತ, ಫ್ರೆಂಚ್ ಪ್ಲೇಯರ್. ಇನ್ನು ಆಫ್ ಸೈಡ್ ಇದೆ ನೋಡಿ. ಇಷ್ಟೇ ಪ್ಲೇಯರ್ಸ್ ಇರಬೇಕು ಅಂತ ಇರುತ್ತೆ ಡಿನಲ್ಲಿ. ಅವನು ಕ್ರಾಸ್ ಮಾಡಿದ್ರಿಂದ ಆಫ್ ಸೈಡ್ ಅಂತ ಕೊಡ್ತಾರೆ. ಸೊ ರೂಲ್ಸ್ ಸ್ವಲ್ಪ ತುಂಬ ಈಸಿ ಇದೆ ರೂಲ್ಸು, ಬಟ್ ಕೆಲವೊಂದು ರೂಲ್ಸು ನಿಮಗೆ ಕಷ್ಟ ಆಗ್ಬೋದು. ನಾನು ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವೀಗ ಅವ್ರು ಎಲ್ಲೋ ಟೀಮ್ನವ್ರ ಹತ್ರ ಬಾಲ್ ಇರೋದನ್ನು ನಾವೀಗ ತಗೋಬೇಕು, ಅವರಿಂದ ಟ್ಯಾಕಲ್ ಮಾಡಿ ತಗೋಬೇಕು, ಕಸ್ಕೋಬೇಕು ಬಾಲ್ನ. ನೋಡಿ, ತಗೊಂಡ ಬಾಲ್ನ ಇವಾಗ ಪಾಸ್ ಮಾಡಿ ಅವ್ರಿಗೆ ಗೋಲ್ ಹೊಡಿಯೋಂಗೆ ಮಾಡಬೇಕು. ಅವ್ರ ಗೋಲ್ನ ಕಾಪಾಡೋಕ್ಕೆ ಅವ್ರ ಕಡೆಯಿಂದ ಗೋಲ್ ಕೀಪರ್ ನಿಂತಿದ್ದಾನೆ. ನೋಡಿ, ಅವನು ಎಲ್ಲೋ ಆರೆಂಜ್ ಕಲರ್ ಹಾಕೊಂಡು ಟೀ ಶರ್ಟ್ನ ನಿಂತಿಲ್ಲ, ಅವ್ನು ಗೋಲ್ ಕೀಪರ್. ಅವನು ನಾವು ಹೊಡಿಯೋ ಗೋಲ್ನ ತಡಿಯಕ್ಕೆ ನಿಂತೀನಿ. ನಮ್ಮ ಕಡೆ ಒಬ್ಬನು ಗೋಲ್ ಕೀಪರ್ ಆ ಕಡೆ ಸೈಡ್ ನಿಂತಿರ್ತೀನಿ. As it turns out, what a great call. Trying a bit too hard, trying to force the pass, and it went straight to an opponent. One back very quickly. ನೋಡ್ದಂಗೆ ಲೆಫ್ಟ್ ಸೈಡ್ನಲ್ಲಿ ನೋಡಿ ಟೈಮ್ ಓಡ್ತಾ ಇದೆ. ಆಮೇಲೆ ಸ್ಕೋರ್ ಬೋರ್ಡ್ ಕಾಣಿಸುತ್ತೆ ಲೆಫ್ಟ್ ಸೈಡಲ್ಲಿ. ಎರಡು ಕಡೆ 0-0 ಆಗಿದೆ ಸದ್ಯಕ್ಕೆ. He's got some room out here in the wide position. Now Marcus Rashford. That's a great interception. United moving smooth and shoots.
Yes! Yes, fantastic goal. Absolutely dominated. Very good play. Defense Lukaku opened up ಅಂತ again, ಇವ್ನು but ತುಂಬಾ the famous difference is ಇವನು. this time that they put the ball Lukaku past ಅಂತ the ಫುಟ್ಬಾಲ್ goalkeeper. ಪ್ಲೇಯರು. Good finish. And they're looking a very classy side at the ಬೆಲ್ಜಿಯಂ moment. ಟೀಮ್ನಿಗೆ ಆಡ್ತಾನೆ ಇವನು, ನ್ಯಾಷನಲ್ ಟೀಮ್. He took ಈಗ the chance with ಮ್ಯಾಂಚೆಸ್ಟರ್ absolute ಯುನೈಟೆಡ್ಗೆ precision, ಆಡ್ತಾನೆ. Alan. Wasn't an easy one either. Fantastic that, Martin, goal but he made ಮಾತ್ರ. it look so. ನೋಡಿ, ಮಂಜಿದೆ ಸ್ಟೇಡಿಯಂನಲ್ಲಿ, ಎಷ್ಟು ಚೆನ್ನಾಗಿ ಕಾಣುತ್ತದೆ ಗ್ರಾಫಿಕ್ಸ್ನಲ್ಲಿ. ಫಾಗಿ ಇದೆ ವೆದರ್. ರುಮೆಲು ಲುಕಾಕು ಅಂತ ಇವನು ಫಸ್ಟ್ ಗೋಲ್ ಹೊಡೆದ ನಮ್ಮ ಕಡೆ. ಅವನು 1-0 ಆಗಿದೆ ಇವಾಗ. Have moved into the lead, and there's no great surprise in that. Number 9, Romelu Lukaku. John Fleck. Norwood. Duffy. Oliver Norwood. ನೋಡಿ, ಅವ್ರ ಕಡೆಯವ್ರು ಸ್ವಲ್ಪ ಈಗ ಅಗ್ರೆಸಿವ್ ಆಗಿ ಆಡ್ತೀರ, ಎಷ್ಟು ಚೆನ್ನಾಗಿ ಪಾಸ್ ಕೊಟ್ಕೊಂಡು ಬರ್ತೀರ. ನಾವು ಟ್ಯಾಕಲ್ ಮಾಡಿ ಬಾಲ್ ಕಸ್ಕೋಬೇಕೀಗ ಅವ್ರ ಹತ್ರ. ಎಸ್, ರಾಂಗ್ ಪಾಸ್ ಕೊಟ್ಟ, ಬಟ್ ಅವ್ರಿಗೆ ಹೋಯ್ತದ ಬಾಲ್ ಈಗ. ನೋಡಿ, ಗ್ರಾಫಿಕ್ಸ್ ಏನು ಚೆನ್ನಾಗಿ ಕಾಣುತ್ತೆ ಪ್ಲೇ ಸ್ಟೇಷನಲ್ಲಿ. ರಿಯಲ್ ಗೇಮ್ ನಡೀತಾ ಇದೆ ಅಂತ ಅನ್ಸುತ್ತೆ. ಆ ರೆಡ್ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅವ್ರ ಪ್ಲೇಯರ್ಸ್ನ ನಾನು ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ ಅರ್ಥ. ಅದು ನನ್ನ ಕಂಟ್ರೋಲರ್ ಇದೆ ಪ್ಲೇ ಸ್ಟೇಷನ್ ಕಡೆಯಲ್ಲಿ, ಕಂಟ್ರೋಲರ್ ಇರುತ್ತೆ ನನ್ನ ಹತ್ರ. ಆ ಕಂಟ್ರೋಲರಿಂದ ನಾನು ಕಂಟ್ರೋಲ್ ಮಾಡ್ತೀನಿ ಪ್ಲೇಯರ್ಸ್ನ. ಪಾಗ್ಬಾಗ್ ಬಂತು ಬಾಲು, ತೊಗೊಂಬರ್ತಾ ಇದ್ದಾನೆ. ಬಾರಪ್ಪ, ಬಾ 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 ಬಾ, ಕಮಾನ್ ಕಮಾನ್ ಕಮಾನ್. ಇಲ್ಲ ನೋಡ್ದ, ಬಟ್ ಗೋಲ್ ಕೀಪರ್ ಹಿಡಿದ್ಬಿಟ್ಟ ಬಾಲ್ನ. ಸ್ಕೋರ್ ನೋಡಿ 1-0 ಆಗಿದೆ. This is a prelude for better things. They have got the lead. They haven't been at their very best, but of course they're capable of upping a gear. Straightforward stop. ತುಂಬ ದೂರದಿಂದ ಹೊಡೆದ ಗೋಲ್ಗೆ ಆಗಲ್ಲ. ಸೊ ಕಾಮೆಂಟ್ರಿನೂ ಅಷ್ಟೇ, ಎಷ್ಟು ನ್ಯಾಚುರಲ್ ಆಗಿ ಬರುತ್ತೆ ನೋಡಿ ಗೇಮಲ್ಲಿ. To play the ball straight to the opposition. Looked very good indeed, but the move has broken down. ಚಾನ್ಸ್ ಇದೆಯಾ? ಎಸ್, ಫ್ಯಾಂಟಾಸ್ಟಿಕ್ ಗೋಲ್. They've got a firmer grip on the game now. They're 2 ahead. ಈ ಥರ ಗೋಲ್ ಹೊಡೆದ್ಮೇಲೆ ಫುಟ್ಬಾಲರ್ಸ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. It is certainly ಜಸ್ಟ್ ಹಾಫ್ ಟೈಮಿನ ಮುಂಚೆ ಒಂದು ಒಳ್ಳೆ ಗೋಲ್ ಹೊಡೆದ ಇವನು. With the better team playing the better football. Yeah, and they've handled that expectation, haven't they, in terms of being strong favourites. So ಲಿಂಗಾರ್ಡ್ ಅಂತ ಏನು ಪ್ಲೇಯರ್, ಮೋಸ್ಟ್ಲಿ ಇಂಗ್ಲೆಂಡ್ ನಾನು ಇರ್ಬೇಕು ಇವನು. Restarting at 2-0. Norwood. 3 minutes to be added on. There will be a minimum of 3 minutes Pogba. added time. Romelu Lukaku trying to find a way through here, probing away. It was an easy save because he was able to plot the path of the ball all the way into it. ಹಾಫ್ ಟೈಮ್ ಆಯಿತು. Referee is blown for half time. It's 2-0 here. ಇನ್ನು ಸೆಕೆಂಡ್ ಹಾಫ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ರಿ. Well, the player that we're featuring here is